ಏನಿಲ್ಲ ಸರ್, ಇಲ್ಲಿ ವಡಿಗೇರ ತಾಲೂಕಿನಿಂದ ಒಂದು 4 ಕಿಲೋಮೀಟರ್ ಆದ್ರೆ ಸರ್ ಬಸವನಗರ ಅಂತೇಳಿ ಯಾದಗಿರಿ ಜಿಲ್ಲೆಯಿಂದ. ಇಲ್ಲಿ ಏನಾಗಿದೆ ಅಂತಂದರೆ NH ರೋಡಿನ ಸಂಬಂಧ ಊರಿನಿಂದ ಸ್ಕೂಲ್ ಹತ್ರಲಿಂದ ಒಂದು 100 ಮೀಟರ್ ಆದ ಸರ್. ಆ 100 ಮೀಟ್ರ್ ಇದ್ದಲ್ಲಿ ಏನಂದ್ರೆ NH ರೋಡಿನ ಸಂಬಂಧ ಇದೇನು ಚೆನ್ನೈ ಟು ಸುರತ್ ಟು ಚೆನ್ನೈಗೆ ಏನಂದರೆ ಮರ್ಮು ಇದು ಮಾಡಿಸಿದ್ರು. ಅಲ್ಲಿ ಮಕ್ಕಳು ಏನಂದ್ರೆ ಈಜಾಡ್ಲಕ್ಕೆ ಹೋಗ್ಯಾರ್ರಿ. ಇವತ್ತು ಸಂಡೆ ಅಲ್ಲ, ಸ್ಕೂಲ್ ಇಲ್ಲ. ಈಜಾಡಕ್ಕೆ ಹೋದಾಗ ಅಲ್ಲಿ ಬಾಜು ಹೊಲ್ದವ್ರು ಏನಂತಂದರೆ ಸದಿ ತೆಗಿತಾಯಿದ್ರು. ಆ ಹೆಣ್ಮಗಳು ಚೀರೋದು ನೋಡಿಗೇಸಿ ತಂದು ಸೀರೆ ಇದು ಮಾಡಿ ಕೊಟ್ಟಾಡ್ರಿ ಸರ್. ಆದ್ರೆ ಹುಡುಗರು ಹಿಡ್ಕೊಂಡಾರ. ಒಂದು ಹಿಡಿದಂಥ ಒಂದು ರಭಸಕ್ಕೆ ಏನಾಗಿಬಿಟ್ಟದ, ಆ ಹೆಣ್ಮಗಳನ್ನು ಕೂಡ ಆ ನೀರಿನಲ್ಲಿ ಬಿದ್ದು ಬಿಟ್ಟಾಡ್ರಿ. ಬಿದ್ದಾಗ ಈಜು ಬರದಿರ್ತಕ್ಕಂಥ ಮಕ್ಕಳು ಅವರನ್ನು ಹಿಡ್ಕೊಂಡಾರ. 3 ಜನ ಏನಂದರೆ ಸ್ಪಾಟ್ ಔಟಲ್ಲಿ ಆಗಿದ್ದು ಬಿಟ್ಟದಾರೆ ಸರ್. ಇಲ್ಲೇ ಊರ್ಲಿಂದ 100 ಮೀಟರ್ ಆದ ಸರ್. ಆ್ಯಕ್ಚುಲಿ ಅಂತಂದರೆ ಇಂಥ ಅನಾಹುತಗಳು ಆತವಂತೇಳಿ ಸಾರ್ವಜನಿಕರನ್ನು ಗೊತ್ತಿತ್ತು. ಇಲ್ಲಿ ಆದಷ್ಟು ಏನಂತಂದರೆ ಸಾರ್ವಜನಿಕರನ್ನು ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾದ್ರು ಸರ್. ಅದನ್ನ ಎಲ್ಲ ರಾಜಕೀಯ ಒತ್ತಡಗಳಿಂದ ಅಂತಂಥ ಅನೇಕ ರೀತಿಯಾದಂಥ ಒಂದು ತೊಂದರೆಗಳಿಂದ ಅದನ್ನು ಇಲ್ಲಿಗೆ ಸದೆ ಬಡ್ದಿದ್ರು. ಇವತ್ತು ನೋಡಿ, ಈಗ ನಮ್ಮ ಊರಲ್ಲಿ ಇಂಥ 3 ಅನಾಹುತಗಳಾಗ ಇನ್ನಾದ್ರೂ ಆತವ ಸರ್. ಅದಕ್ಕೆ ಯಾವುದೇ ರೀತಿಯಾದಂಥ ಪರಿಹಾರಗಳಿಲ್ಲ. ಅದಕ್ಕೆ ಏನಾರು ಒಂದು ಮುಳುತಂತಿ ಹಾಕೋದಾಗಿರ್ಬೋದು, ಏನಾರು ಬೇಲಿ ಹಾಕಬೇಕು, ಆ ಥರ ಈ ಥರ ಅಂತೂ ವ್ಯವಸ್ಥೆ ಮಾಡಿಗೆಸಿ ಕಂದಾಯ ಇಲಾಖೆಯವರು ಫಸ್ಟ್ ಹೊಣೆಗಾರ ಆಗ್ತಾರೆ ಸರ್. ಇದಕ್ಕೆ ಕಂದಾಯ ಇಲಾಖೆ ಆಗಿರ್ಬೋದು ರೀ, ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಪಂಚಾಯತಿ ಆಗಿರ್ಬೋದು ರೀ, ಜಿಲ್ಲಾಧಿಕಾರಿಗಳಾಗಿರ್ಬೋದು ರೀ, ಎಲ್ಲ ಅಧಿಕಾರಿಗಳಿಂದ ಎಲ್ಲರೂ ಕೂಡ ಇದರಲ್ಲಿ ಅಮೌಂಟ್ ತಿಂದು ಶಾಮೀಲಾಗಿರ್ತಾರೆ ಸರ್. ಹಾಗಾಗಿ ಇಂಥ ಹಳ್ಳಿಗಳಲ್ಲಿ ಇಲ್ಲಿ ಒಂದಲ್ಲ ಸರ್, ಇಲ್ಲಿ ಬೀರ್ನಕಲ್ ತಾಂಡದಲ್ಲಿ ಒಂದು 2 ಹುಡುಗರು ತೀರ್ಕೊಂಡಾರ್ರಿ. ಒಂದು 6 ತಿಂಗಳಿಂದ ಕಂಟೆ ತಾಂಡದಲ್ಲಿ ಒಂದು ಹುಡುಗ ತೀರ್ಕೊಂಡಾದ್ರು ಸರ್. ಇದೇ ರೀತಿ ತೋಡಿರ್ತಕ್ಕಂಥ ಗುಂಡಿಗಳೆಲ್ಲ ಸತ್ತಾರೆ ಸರ್. ಕಂಟೆ ತಾಂಡದಲ್ಲಿ 3 ಜನ ಅಂತ ಸರ್. ಇಲ್ಲಿ ನಮ್ಮೂರಲ್ಲಿ ಇವತ್ತಿನ ದಿನ ಏನಂದ್ರೆ 36 ವರ್ಷದ ಮಹಿಳೆಯರು ಸರ್. 3 ಹೆಣ್ಣು ಹುಡುಗರು ಅದಾರ, ಒಂದು ಹುಡುಗ ಅದ ರೀ. ಅವ್ರ ಸಂಸಾರನ ಏನಂತಂದರೆ ನಾಶವಾಗ್ಯದ. ಒಂದು ಹುಡುಗಿ ಈಗ 10 ಇಲ್ಲ 11 ವರ್ಷ ಇತ್ತು ರೀ. ಒಂದು ಹುಡುಗಿ ಒಂದು 13 ವರ್ಷದ ಒಂದು ಹುಡುಗಿ ಇತ್ತು ರೀ. ಒಂದು 15 ವರ್ಷ ಹುಡುಗಿ ರೀ. 2 ಹುಡುಗಿಯರು ಮತ್ತು ಒಂದು ಮಹಿಳೆ. ಅವರನ್ನು ಕಾಪಾಡೋಕ್ಕೆ ಹೋಗಿರ್ತಕ್ಕಂಥ ಮಹಿಳೆ ಕೂಡ ಏನಂದರೆ ಇವತ್ತು ದುರ್ಮರಣವನ್ನು ಒಪ್ಪಿದ್ದಾರೆ. ಇದೆಲ್ಲರ್ಕ ಊರಿನವರ ಏನಂತಂದ್ರೆ ಕೊಡಿಸಿದವ್ರಿಗಾಗಿರ್ಬೋದು, ಸರ್ಕಾರಕ್ಕೆ ಅಧಿಕಾರಿಗಳಿಗಾಗಿರ್ಬೋದು ಶಾಪ್ ಹಾಕ್ತಾರೆ ಸರ್. ಶಾಪ್ ಹಾಕಿ ಅವರು ಸತ್ಯನಾಶ ಆಗಲಿ, ಅವರು ಮಕ್ಕಳು ಸತ್ತರ ಭಾಳ ದುಃಖ ಆಗ್ತದೆ. ಎಲ್ಲ ನಮ್ಮ ಊರನ್ನೋರು ಸರ್, ನಮ್ಮ ಸ್ವಚ್ಛತರು ತಂಗಿರು ಸರ್. ಪರಿಹಾರ ಕೊಟ್ಟರೆ ಏನಾಗಲ್ಲ ಸರ್. ಪರಿಹಾರ ವನ್ನಪ್ಪ ನಾಯಕ ಅಂತ ಸರ್. ಏನಿಲ್ಲ ಸರ್, ಇಲ್ಲಿ ವಡಿಗೇರ ತಾಲೂಕಿನಿಂದ ಒಂದು 4 ಕಿಲೋಮೀಟರ್ ಆದ್ರೆ ಸರ್ ಬಸವನಗರ ಅಂತೇಳಿ ಯಾದಗಿರಿ ಜಿಲ್ಲೆಯಿಂದ. ಇಲ್ಲಿ ಏನಾಗಿದೆ ಅಂತಂದರೆ NH ರೋಡಿನ ಸಂಬಂಧ ಊರಿನಿಂದ ಸ್ಕೂಲ್ ಹತ್ರಲಿಂದ ಒಂದು 100 ಮೀಟರ್ ಆದ ಸರ್. ಆ 100 ಮೀಟ್ರ್ ಇದ್ದಲ್ಲಿ ಏನಂದ್ರೆ NH ರೋಡಿನ ಸಂಬಂಧ ಇದೇನು ಚೆನ್ನೈ ಟು ಸುರತ್ ಟು ಚೆನ್ನೈಗೆ ಏನಂದರೆ ಮರ್ಮು ಇದು ಮಾಡಿಸಿದ್ರು. ಅಲ್ಲಿ ಮಕ್ಕಳು ಏನಂದರೆ ಈಜಾಡ್ಲಕ್ಕೆ ಹೋಗ್ಯಾರ್ರಿ. ಇವತ್ತು ಸಂಡೆ ಅಲ್ಲ, ಸ್ಕೂಲ್ ಇಲ್ಲ. ಈಜಾಡಕ್ಕೆ ಹೋದಾಗ ಅಲ್ಲಿ ಬಾಜು ಹೊಲ್ದವ್ರು ಏನಂತಂದರೆ ಸದಿ ತೆಗಿತಾಯಿದ್ರು.